ಕಡೆಗೂ ಕೆಲವು ತಿಂಗಳುಗಳ ಮೇಲೆ ನನ್ನ ಲಾಯರಿಂದ ನನಗಿರೋ ದುಡ್ಡಿನ ಪ್ರಭಾವದಿಂದ ಹೇಗೋ ಒಂದು ರೀತಿ ನನಗೆ ಬೇಲ್ ಸಿಕ್ತು. ನಾನು ಮಾಡಿರೋ ಕೆಲಸದಿಂದ ಊರಲ್ಲೆಲ್ಲರ ಮಧ್ಯೆ ನೀವು ಹೇಗೆ ಬದುಕ್ತಿದ್ದೀರೋ ನನಗೆ ಗೊತ್ತು. ನಮ್ರತ ಆ ಪ್ರವೀಣ್ ಇನ್ನು ಒಳ್ಳೆಯವನನ್ನು ನಂಬಿಕೆಯಿಂದನೇ ಬದುಕ್ತಿದ್ದಾಳ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಲೇ ಅವನ್ನ ಸಾಯಿಸ್ಬೇಕಾಯ್ತು. ನಮ್ರತ ನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ವೋ ನನಗೆ ಅರ್ಥ ಆಗ್ತಿಲ್ಲ ಕಣೋ. ನರಸಿಂಹ, ನನ್ನ ಕಷ್ಟಗಳಲ್ಲಿ ನೋವುಗಳಲ್ಲಿ ನೀನ್ ಜೊತೆಗಿದೆಯಾ ಕಣೋ. ನಮ್ರತ ಜೊತೆ ಮಾತಾಡ್ಬೇಕನ್ನಿಸ್ತಿದೆ. ನಮ್ರತನ ನೋಡ್ಬೇಕನ್ನಿಸ್ತಿದೆ ಕಣೋ. ಏರ್ಪಾಡು ಮಾಡ್ತೀಯಾ? ತುಂಬಾ ಸೀರಿಯಸ್ ಆಗೋಗಿದೆ ಮಾಧವ. ನಮ್ರತ ದೃಷ್ಟಿಯಲ್ಲಿ ನೀ ತಂದೆಯಾಗಿ ಪೂರ್ತಿ ಸತ್ತೋಗಿದ್ಯಾ. ಅವಳ ಗಂಡನ್ನ ಅವಳ ಕಣ್ಣು ಮುಂದೆನೆ ಯಾರು ಹೋದ್ರೂ ಅವಳು ಕನ್ವಿನ್ಸ್ ಆಗಲ್ಲ. ಮೀಡಿಯಾ ಮುಂದೆ ನಿನ್ನ ಗಲ್ಲಿಗಾಕಿ ಸಾಯಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ ಕಣ. ಇಂಥ ಪರಿಸ್ಥಿತಿಯಲ್ಲಿ ಕಷ್ಟ ಕಣ. ಇವ್ರನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅನ್ಸ್ತು. ಅದಕ್ಕೆ ನಾನೇ ಏನೋ ಮಾಡಿ ಅವಶ್ಯಕತೆ ಬಿದ್ರೆ ನಾನ್ ನಮ್ರತ ಕಾಲಿಗೆ ಬಿದ್ದು ನಾನ್ ಮಾಡಿದ ತಪ್ಪೆ ಅಂತ ಕ್ಷಮೆ ಕೇಳಿ ಆದ್ರೂ ನಮ್ರತ ಮತ್ತು ಮೊಮ್ಮಗನ್ನ ಮನೆಗೆ ಕರ್ಕೊಂಡು ಬರ್ಬೇಕನ್ಕೊಂಡೆ. ಮಾಧವ, ಎಲ್ಲಿಗಣ? ಎಲ್ಲಿಗೆ? ಏನೂ ಇಲ್ಲ ಕಣ. ನಮ್ರತನ ನನ್ನ ಮೊಮ್ಮಗನ್ನ ಯಾವುದೋ ಒಂದು ರೀತಿ ಮನೆಗೆ ಕರ್ಕೊಂಡು ಬರ್ತೀನಿ. ಈಗ ಬೇಡ ಅಣ್ಣ, ನೋಡ್ಕೊಂಡು ಬರ್ತೀನಿ ಕಣೋ. ಮಾಧವ, ಇಷ್ಟೊತ್ತು ನಾ ಹೇಳಿದ್ ನಿಂಗೆ ಅರ್ಥ ಆಗಿಲ್ವಾ? ಇಷ್ಟಕ್ಕೂ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಏನೂ ಆಗಲ್ಲ ಕಣೋ. ನಾನು ಏನೋ ಒಂದು ಮಾಡಿ ನಂಬಿಕೆ ಪ್ರಶ್ನೆ ಅಲ್ಲ ಕಣೋ. ನಿಂತ್ಕೊಳ್ರಿ, ಇನ್ನೊಂದೆರಡು ದಿನ ನಾನು ಬರ್ತೀನಿ. ಇಬ್ರು ಒಟ್ಟಿಗೆ ಹೋಗೋಣ. ನಾನು ಹೋಗ್ತೀನಿ. ಅದು ಆಗಲ್ಲ ಅಣ್ಣ. ನನ್ನ ಮಾತು ಕೇಳ್ರಿ, ನೀವು ಒಳಗಡೆ ಬನ್ನಿ. ಸಾರಿ, ನನ್ನ ಮಾತು ಕೇಳೋಣ. ನೀನೇನ್ ಮಾಡ್ತಿದ್ದೆ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಅಣ್ಣ, ನೀನ್ ತುಂಬಾ ಕ್ಲೋಸ್ ಫ್ರೆಂಡ್ ನರಸಿಂಹ ಅವ್ರು ಹೇಳ್ತಾ ಇದ್ರು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಈಗೇನೋ ಹೊರಗೆ ಕರ್ಕೊ ಬಂದಿದ್ ಮಾಧವ, ಮತ್ತೆ ಅಲ್ಲಿ ಹೋಗೋದು ಸರಿ ಇಲ್ಲ. ಇಷ್ಟಕ್ಕೆ ನೀನ್ ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನನ್ಗೆ ಅರ್ಥ ಹಂಗಲ್ಲ ಅಣ್ಣ, ಅವ್ರು ಬೇರೆ ರೀತಿನೇ ಯೋಚನೆ ಮಾಡ್ತಿದ್ದಾರೆ. ಇಷ್ಟ ಹೇಳಿದ್ರು ನೀನ್ ಕೇಳ್ತಿಲ್ವಲ್ಲ. ಬೇಡ ಅಣ್ಣ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಣ್ಣ. ಏನ್ ನನಗೆ ಗೊತ್ತು. ನಾನು ವಿಷಯ ತುಂಬಾ ಸೀರಿಯಸ್ ಆಗೋಗುತ್ತೆ. ನರಸಿಂಹ, ನೀನು ಸ್ವಲ್ಪ ಊಟ ಮಾಡ್ಕೊಂಡು ಹೋಗು. ನಾನ್ ಬಂದು ಊಟ ಮಾಡ್ತೀನಿ. ನೀನ್ ಮಾಡಿ ಇಲ್ಲದೆ ಇರೋದ್ರಿಂದ ಇಲ್ಲಿನ ಪರಿಸ್ಥಿತಿ ನಿನ್ಗೆ ಗೊತ್ತಿಲ್ಲ ಅಣ್ಣ. ಹೌದು, ಹೋಗಿದ್ದೆ. ಆದ್ರೆ ಅಣ್ಣ ನಿಲ್ಲು